ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನೀವೇ ನೋಡ್ತಾ ಇರೋ ಹಾಗೆ ತಮಿಳ್ನಲ್ಲಿ ನೋಡಿರ್ತೀರಾ. ಸೊ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ನಾನು ನಿಮಗೆ ಸೊ ಫ್ರೆಂಡ್ಸ್ ರಾಗಿ ಸರಿನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ಇದ್ರಲ್ಲಿ ತೋರಿಸ್ತಾ ಇದ್ದೀನಿ. 7 ಮಂತ್ ಅಂದರೆ 6 ತುಂಬಿ 7ಕ್ಕೆ ಬಿತ್ತಿರುತ್ತಲ್ಲ, ಸೊ ಅಂಥ ಮಕ್ಕಳಿಗೆ ಮಾತ್ರ ಇದು ನಾನು ಹೇಳ್ತಾ ಇರೋದು. 6 ತುಂಬಿ 7ಕ್ಕೆ ಬಿದ್ದ 6 ತಿಂಗಳಿಂದ ಎಬೌವ್ 3 ಇಯರ್ಸ್ವರೆಗೂ ಮಾಡ್ಕೋಬೋದು ಇದನ್ನು. ಮಕ್ಕಳು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತವೆ ಮತ್ತು ತುಂಬಾ ಚೆನ್ನಾಗೇ ಗ್ರೋತ್ ಅನ್ನೋದು ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಚಬ್ಬಿ ಚಬ್ಬಿ ಥರ ಆಗ್ತವೆ. ಸೊ ನಾನು ಇಲ್ಲಿ ಅರ್ಧ ಕೆಜಿ ರಾಗಿಗೆ ಮಾತ್ರ ಮಾಡ್ಕೋತಾ ಇದ್ದೀನಿ, 1 ಕೆಜಿಗೆ ಮಾಡಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀನಲ್ವ, ಸೊ ಅದಕ್ಕೋಸ್ಕರನೇ ಅರ್ಧ ಕೆಜಿ ಮಾತ್ರ ಮಾಡ್ಕೋತಾ ಇದ್ದೀನಿ. ಆ ಲೋಟದಲ್ಲಿ ಅರ್ಧ ಲೋಟ ಮಾತ್ರ ತೊಗೊತಾ ಇರೋದು. ನೀವು 1 ಕೆಜಿ ರಾಗಿ ಹಾಕೊಂಡ್ರೆ 1 ಲೋಟ ಅಳತೆ ತೊಗೊಳ್ಳಿ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಾಳುಗಳು ನಿಮಗೆ ಗೊತ್ತಿರುತ್ತೆ. ಇದು ಬಂದ್ಬಿಟ್ಟು ಸಬ್ಬಕ್ಕಿ ಹಾಕೊಳ್ಳಿ. ಇದು ಬಂದ್ಬಿಟ್ಟು ಮೈಸೂರು ಬೇಳೆ ಮತ್ತು ಮಾಮೂಲಿ ತೊಗರಿ ಬೇಳೆ. ಇದು ಬಂದ್ಬಿಟ್ಟು ಗೋಧಿನೂ ಅಷ್ಟೇ ನಾನು ಅರ್ಧ ಲೋಟ. ಮತ್ತು ಇದು ಕೆಂಪಕ್ಕಿ. ನಿಮಗೆ ಕೆಂಪಕ್ಕಿ ಸಿಕ್ಕಿಲ್ಲ, ನೀವು ನಾರ್ಮಲ್ ಯಾವುದು ಅಕ್ಕಿ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಬಹುದು. ನಾನಿಲ್ಲಿ ಕೆಂಪಕ್ಕಿ ಹಾಕೋದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಕೆಂಪಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಿಮ್ಮ ಇಷ್ಟ, ಕೆಂಪಕ್ಕಿ ಹಾಕೋದು ಒಳ್ಳೆಯದು. ನಿಮ್ಗೆ ಅದು ಸಿಕ್ಕಿಲ್ಲ ಅಂದರೆ ಡಿಪೋ ಅಕ್ಕಿನಾದರೂ ಹಾಕ್ಬೋದು. ನೀವು ಸಣ್ಣ ಅಕ್ಕಿ ಯೂಸ್ ಮಾಡ್ತೀವಿ ಅಂದರೆ ಅದಾದರೂ ಹಾಕ್ಬೋದು. ಸೊ ಇಲ್ಲೆಲ್ಲ ನೀಟಾಗಿ ಒಣಗಿಸ್ಕೊಂಡು ಅದನ್ನು ವಾಶ್ ಮಾಡಿ ಬಿಸಿಲಲ್ಲಿ ಒಂದು ದಿನ ಎಲ್ಲ ಫುಲ್ ಒಣಗಿಸ್ಕೊಳ್ಳಿ. ಒಣಗಿಸಾದ್ಮೇಲೆ ಈ ರೀತಿ ನೀಟಾಗಿ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಅದನ್ನು ನಾವು ಮಿಲ್ಲಿಗೆ ಹಾಕ್ತೀವಲ್ಲ, ಸೊ ಅದನ್ನು ನಾವು ಎಷ್ಟು ಐಟಮ್ ತೊಗೊಂಡಿದ್ವೋ ಅಷ್ಟು ಐಟಮ್ ಎಲ್ಲ ಹುರ್ಕೊಂಡು ತರಬೇಕು. ನೀವು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ತೊಳ್ಕೊಬೇಡಿ, ಸಪ್ರೇಟ್ ತೊಳ್ಕೊಳ್ಳಿ. ತೊಳ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಣಗಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದನ್ನು ಹುರ್ಕೋಬೇಡಿ. ಯಾಕಂದರೆ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ಳೋದ್ರಿಂದ ತುಂಬಾ ಅದು ಸೀದೋಗ್ಬಿಡುತ್ತೆ. ಒಂದು ಕಾಳು ದಪ್ಪ ಇರುತ್ತೆ, ಒಂದು ಕಾಳು ಸಣ್ಣ ಇರುತ್ತೆ. ಸೊ ಅದು ಯಾವ ಹದ ಬರುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರನೇ ನೀವು ಎಲ್ಲ ಸಪ್ರೇಟು ತೊಳ್ಕೊಂಡು ಒಣಗಾಕೊಂಡು ಸಪ್ರೇಟ್ನ ಈ ರೀತಿ ಹುರ್ಕೊಳ್ಳಿ. ಇವಾಗ ನಾವು ಸಪ್ರೇಟ್ ಹುರ್ಕೊತಾ ಇದ್ದೀವಿ ನೋಡಿ, ಆ ರೀತಿ ಹುರ್ಕೊಳ್ಳಿ. ನೀವು ಇವಾಗ 5 ತಿಂಗಳು ತುಂಬಿದೆ, 4 ತುಂಬಿ 5ಕ್ಕೆ ಬಿದ್ದಿದೆ, ಹಾಲು ಸಾಕಾಗ್ತಾ ಇಲ್ಲ ಅಂತ ಅನ್ನೋರ್ಗೂ ಕೂಡ ನಾನು ಬರೀ ರಾಗಿ ಸರಿ ಯಾವ ರೀತಿ ಮಾಡೋದು ಅಂತಲೂ ತೋರಿಸಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ನೋಡಿ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಇದು ನಾನು ಹೇಳಿದ್ನಲ್ಲ, ಮೆಣಸು ಮತ್ತು ಜೀರಿಗೆ ಮತ್ತು ಮೆಂತ್ಯ ಅದನ್ನು ಕೂಡ ಹುರ್ಕೊಳ್ಳಿ. ಇದನ್ನು ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣ ಅನ್ನೋದು ಚೆನ್ನಾಗಾಗುತ್ತೆ ಮತ್ತು ಕೆಮ್ಮು ಕಫ ಬರೋದಿಲ್ಲ. ನಾವು ಸ್ಟಾರ್ಟಿಂಗ್ ನೀರನ್ನ ಕುಡಿಸ್ತೀವಲ್ವ, ಸೊ ಅದಕ್ಕೆ ಮ್ಯಾನೇಜ್ ಆಗುತ್ತೆ, ಅದಕ್ಕೋಸ್ಕರನೇ ಹಾಕೋದು. ಮತ್ತು ಬಜೆ ಮತ್ತು ಜಾಕಾಯಿ ಕೂಡ ಹಾಕೊಳ್ಳಿ. ನೀವು ಜಾಕಾಯಿನ ಬೆಳಗ್ಗೆ ಹೊತ್ತು ತೆಗೆದು ತಿನ್ನಿಸ್ತೀವಿ, ನಾವು ಸರಿಗೆ ಹಾಕೊಳ್ಳಲ್ಲ ಅಂದರೂ ಪರವಾಗಿಲ್ಲ, ಹಾಕೋಬೇಡಿ, ಸ್ಕಿಪ್ ಮಾಡಿ. ಇಲ್ಲ ಬೆಳಗ್ಗೆ ಹೊತ್ತು ತಿನ್ಸಲ್ಲ, ನಾವು ಸರಿಗೆ ಹಾಕೋತೀವಿ ಅಂದರೆ ಹಾಕೊಳ್ಳಿ. ಸರಿಗೆ ಹಾಕಿ ತಿನ್ನಿಸೋದ್ರಿಂದನೇ ಬೆಟರು. ನಾನು ನನ್ನ ಮಗಳಿಗೆ 6 ತಿಂಗಳಿಗೆ ಸ್ಟಾಪ್ ಮಾಡಿಬಿಟ್ಟೆ ಅವಳಿಗೆ ಹಾಕೋದನ್ನ ಜಾಕಾಯಿನ. ಸೊ ಅವರಿಗೆ ಹಾಕ್ತೀವಿ ತಿನ್ನಿಸ್ತೀವಲ್ವ, ಸೊ ಅದಕ್ಕೋಸ್ಕರನೇ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ನೀವು ಕೂಡ ಸ್ಟಾಪ್ ಮಾಡಿಬಿಟ್ಟು ಹಾಕೋತೀನಿ ಅಂದರೆ ಹಾಕೊಳ್ಳಿ, ಇಲ್ಲ ನಾವು ಬೆಳಗ್ಗೆ 1 ಟೈಮ್ ಕೊಡ್ತೀವಿ ಅಂದರೆ ಕೊಡಿ. ಅದು ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣ ಆಗ್ಬೋದು, ಮಂದ ಆಗ್ಬೋದು, ಆಗೋದಿಲ್ಲ, ಚೆನ್ನಾಗೇ ಜೀರ್ಣ ಆಗುತ್ತೆ, ಚೆನ್ನಾಗಿ ತಿಂತವೆ ಮತ್ತು ಮೈ ಕಟ್ತವೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಾಕಿದ್ದೀನಿ. ಮತ್ತು ನಾವು ಏನೇನು ತೊಗೊಂಡಿದ್ದೀವೋ ಕಾಳುಗಳೆಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ರಾಗಿನೂ ಕೂಡ ಅಷ್ಟೇ, ನೀವು ಜಾಸ್ತಿ ಸೀಯೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಉಗುರು ಬೆಚ್ಚಗಾಗೋಷ್ಟು ಮಾತ್ರ ರಾಗಿನ ಹುರ್ಕೋಬೇಕಾಗುತ್ತೆ. ಜಾಸ್ತಿ ಹುರ್ಕೊಂಡ್ರೆ ಏನಾಗುತ್ತಪ್ಪ ಅಂತ ಅಂದರೆ ಅದು ಸೀದೋಗ್ಬಿಡುತ್ತೆ. ಸೀದೋದಾಗ ಅದು ಹಿಟ್ಟು ಚೆನ್ನಾಗಾಗೋದಿಲ್ಲ, ಮಕ್ಕಳುಗಳು ಇಷ್ಟಪಟ್ಟು ತಿನ್ನೋದಿಲ್ಲ. ಅದು ಕೈ ಬರುತ್ತೆ ನೋಡಿ, ಕೈ ಹೊಡಿತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ರಾಗಿನ ಒಂದು ಹದದಲ್ಲಿ ಮಾತ್ರ ಹುರ್ಕೊಳ್ಳಿ ಅಷ್ಟೇ. ನಾನಿಲ್ಲಿ ಡ್ರೈ ಫ್ರೂಟ್ಸ್ನು ಕೂಡ ಅದನ್ನು ಇದು ಮಾಡಿದ್ದೀನಿ. ನೀವು ಕೆಂಪು ರಾಗಿ ತೊಗೋಬೇಕು. ಈ ಅಂಗಡಿಲೆಲ್ಲ ವೈಟ್ ರಾಗಿ ಸಿಗುತ್ತೆ, ಸೊ ಅದನ್ನು ನೀವು ತೊಗೋಬೇಡಿ. ಅದು ಹಾಕಿದ್ರು ಒಂದೇ, ಹಾಕದೇ ಇದ್ರೂ ಒಂದೇ. ಬೆಳೆದಿರ್ತಾರೆ ನೋಡಿರಿ ಕೆಂಪು ರಾಗಿ ಅಂತ ಹೇಳ್ಬಿಟ್ಟು, ಅವ್ರ ಹತ್ರ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಡ್ರೈ ಫ್ರೂಟ್ಸ್ನೆಲ್ಲ ನೀವು ಹುರಿದ್ಬಿಟ್ಟು ಅದನ್ನು ಕುಟ್ಕೊಂಡು ಪುಡಿ ಮಾಡ್ಕೋಬೇಕು, ಮಿಲ್ಗೆ ಹಾಕಬೇಕು ಅಂತ ಅಂದಾಗ. ಸೊ ನಮ್ಮದು ಎಲ್ಲ ಕುಟ್ಟಿ ಪುಡಿ ಎಲ್ಲ ಮಾಡಾಯಿತು, ಎಲ್ಲನೂ ಕೂಡ ಹುರಿದಾಯಿತು. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮಮ್ಮ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಅದೇ ಹೇಳಿದ್ನಲ್ಲ, ಮಿಲ್ಲಿಗೆ ತೊಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು, ಒಬ್ಬೊಬ್ಬರು ಸ್ವಲ್ಪ ಮಾಡ್ಕೊಳ್ಳೋರು ಏನು ಮಾಡ್ತಾರೆ ಅಂತ ಅಂದರೆ ಅಲ್ಲೇ ಒಣಗಿಸ್ಬಿಟ್ಟು ಅಲ್ಲೇ ಮಿಕ್ಸಿಗೆ ಹಾಕ್ಕೊಂಡು ಹಾಗೆ ಮಾಡಿಕೊಡ್ತಾರೆ. ಸೊ ಅದೆಲ್ಲ ರಿಸ್ಕು, ಅಂದರೆ ಅದು ಒಂದು ಕ್ವಾಂಟಿಟಿಲಿ ಇರೋದಿಲ್ಲ. ಈ ರೀತಿ ಎಲ್ಲನೂ ಒಂದೇ ಸತಿ ಒಣಗಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಿಲ್ಗೆ ಹಾಕಿಸ್ಕೊಂಡು ಬರೋದ್ರಿಂದ ಚೆನ್ನಾಗಿ ಅವರು ಕೂಡ ಮಿಕ್ಸ್ ಮಾಡಿಕೊಂಡು ಒಂಥರ ಗಂಧದ ಥರ ಕೊಟ್ಟಿರ್ತಾರೆ ಮಿಲ್ಲಲ್ಲಿ. ಸೊ ನೀವು ಕೂಡ ಅಷ್ಟೇ ಅದೇ ರೀತಿ ಮಾಡಿ.
ಮತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಅದನ್ನು ಮಿಲ್ಕ್ ಹಾಕಿಸ್ಕೊಂಡು ಬಂದಮೇಲೆ ಇದು ವೈಟು ಕರ್ಚೀಫು ಇಲ್ಲಾಂದರೆ ವೈಟ್ ಬಟ್ಟೆ ಇರುತ್ತೆ ನೋಡಿ, ಅದರಲ್ಲಿ ನೀವು ಅದನ್ನು ಜರಡಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಜರಡಿ ಮಾಡೋದು ಇದೆ ಅಂತ ಅಂದರೆ ನೀವು ದಪ್ಪ ತೂತಿರುತ್ತೆ ನೋಡಿ, ಅದ್ರಲ್ಲಿ ಜರಡಿ ಮಾಡಬೇಡಿ, ಅದ್ರಲ್ಲಿ ಏನೂ ಗೊತ್ತಾಗೋದಿಲ್ಲ. ಸಣ್ಣ ತುತ್ತಿರುತ್ತೆ ನೋಡಿ, ಅದ್ರಲ್ಲಿ ಜರಡಿ ಮಾಡಿ. ನಾವು ಜರಡಿ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬಟ್ ಆ ವಿಡಿಯೋವನ್ನು ಮಾಡೋದಕ್ಕೆ ಆಗಲಿಲ್ಲ, ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ನಾನಿಲ್ಲಿ 1 ಲೋಟ ನೀರು ತೊಗೊಂಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ವ, ಸೊ ಒಂದೇ ಒಂದು ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ. ಬೇಬಿ ಚೆನ್ನಾಗಿ ತಿನ್ನುತ್ತೆ ಅಂತ ಅಂದರೆ ದಿನ ಅರ್ಧ ಸ್ಪೂನ್ ಹೆಚ್ಚೆ ಮಾಡ್ಕೊಂಡು ಹೋಗಿ. ಸ್ಟಾರ್ಟಿಂಗ್ ಅಂತ ಹೇಳಿಬಿಟ್ಟು ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀವು ಸ್ಟಾರ್ಟಿಂಗ್ಗೆ ಗಟ್ಟಿಯಾಗಿ ತಿನ್ನಿಸ್ಬೇಡಿ, ಸ್ವಲ್ಪ ದಿನ ಒಂದು 15 ಡೇಸ್ ತೆಳ್ಳಗೆ ತಿನ್ನಿಸಿ. ಯಾಕಂದರೆ ಮಕ್ಳುಗಳು ಮೋಷನ್ ಮಾಡ್ತಾವಲ್ಲ, ಸೊ ಗಟ್ಟಿಗೆ ಮಾಡೋದಕ್ಕೆ ಆಗೋದಿಲ್ಲ, ಅದು ಜೀರ್ಣ ಅನ್ನೋದು ಕೂಡ ಆಗೋದಿಲ್ಲ. ತೆಳ್ಳಗೆ ತಿನ್ನಿಸ್ಬೇಕಾಗುತ್ತೆ. ಅದು ಏನಪ್ಪ ಅಂದರೆ ನಾವು ಸ್ಪೂನಲ್ಲಿ ತಿನ್ನಿಸ್ತೀವಿ ನೋಡಿ, ಅದೇ ಇರಬೇಕು. 15 ಡೇಸ್ ಆದಮೇಲೆ ನಾವು ಇವಾಗ ಒಂದು ಬೆರಳು ಹಾಕ್ಕೊಂಡ್ರೆ ಒಂದು ಬೆರಳು ಕಚ್ಕೊಬೇಕು, ಆ ರೀತಿ ತಿನ್ನಿಸ್ಬೇಕು 15 ಡೇಸ್ ಆದಮೇಲೆ. ಸೊ ಇನ್ನೊಂದು ಏನಪ್ಪ ಅಂತ ಅಂದ್ರೆ ನನ್ನ ಮಗಳಿಗೆ ಸರಿ ತಿನ್ನಿಸೋ ದಿನ ಬಂದುಬಿಟ್ಟು ರಾಯರ ವಾರ ಆಗಿತ್ತು, ಗುರುವಾರ. ಸೊ ನಾನು ಗುರುವಾರನೇ ಆಯ್ಕೆ ಮಾಡ್ಕೊಂಡಿದ್ದೆ. ನನ್ನ ಮಗಳಿಗೆ ಫಸ್ಟ್ ಸ್ಟಾರ್ಟಿಂಗ್ ತಿನ್ನಿಸೋದು ಗುರುವಾರನೇ ತಿನ್ನಿಸ್ಬೇಕು ಅಂತ ಹೇಳಿಬಿಟ್ಟು. ಅವತ್ತು ಕೂಡ ನಮ್ಮ ಮನೆಯಲ್ಲೆಲ್ಲ ವಾರ ಗಿರ ಎಲ್ಲ ಆಗಿತ್ತು, ಪೂಜೆ ಎಲ್ಲ ಮಾಡಿದರು. ಸೊ ಯಾಕಪ್ಪ ಗುರುವಾರನೇ ನಾನು ನನ್ನ ಮಗಳಿಗೆ ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅದು ನಂಬಿಕೆ, ರಾಯರಂದರೆ ಒಂದು ನಂಬಿಕೆ. ಸೊ ನನ್ನ ಮಗಳ ವಿಷಯದಲ್ಲಿ ತುಂಬಾ ನಂಬಿಕೆ ಇದೆ ರಾಯರ ಮೇಲೆ. ಸೊ ಅದಕ್ಕೋಸ್ಕರ ನಾನು ರಾಯರ ದಿನವೇ ತಿನ್ನಿಸೋಣ ಸ್ಟಾರ್ಟ್ ಮಾಡೋಣ ಸಾಲಿಡ್ನ ಅಂತ ಹೇಳಿಬಿಟ್ಟು ನನ್ನ ಮಗಳಿಗೆ ಗುರುವಾರನೇ ಸ್ಟಾರ್ಟ್ ಮಾಡಿದ್ದೆ. ಸೊ ನಾನು ಏನಪ್ಪ ಮಾಡಿದೆ ಅಂತ ಅಂದರೆ ಗುರುವಾರ ದಿನ ಸ್ಟಾರ್ಟ್ ಮಾಡಿದ್ನಲ್ಲ, ಪೂಜೆ ಮಾಡಿಬಿಟ್ಟು ಹೇಗಿದ್ರು ಪೂಜೆ ಮಾಡಿದ್ರಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಪೂಜೆ ಮಾಡಾದ್ಮೇಲೆ ಮಕ್ಕಳಿಗೆ ಫಸ್ಟ್ ಸ್ಟಾರ್ಟಿಂಗ್ ತಿನ್ನಿಸ್ತೀರಲ್ಲ, ಸೊ ನೀವು ಈ ರೀತಿ ಮಾಡಿಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಸ್ಟಾರ್ಟಿಂಗ್ ತಿನ್ನಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವ ಅಂತ ಬರುತ್ತೆ ನೋಡಿ, ಅದನ್ನು ನೀವು ಹಾಡಿಕೊಂಡು ಮಗುನ ಕೈ ಹಿಡ್ಕೊಂಡು ಅದ್ರ ಥರನೇ ನೀವು ಇದನ್ನು ಹೇಳ್ಕೊಂಡು ಮಗು ಕಿವಿಲಿ ಅದನ್ನು ಹೇಳಿಬಿಟ್ಟು ನೀವು ತಿನ್ನಿಸಿ. ದೇವ್ರ ಮುಂದೆನೇ ತಿನ್ನಿಸಿ, 1-2 ಸ್ಪೂನ್ ಏನೂ ಆಗೋದಿಲ್ಲ, ಒಳ್ಳೆಯದಾಗುತ್ತೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಸೊ ಗೊತ್ತಲ್ಲ, ಒಂದೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ.